ಜೀವನ ಜೀವನ ಏರುಪೇರಿನ ಗಾಯನ ಏರುಪೇರಿನ ಗಾಯನ ಒಮ್ಮೆ ನೋವು ಒಮ್ಮೆ ನಲಿವು ಒಮ್ಮೆ ಸೋಲು ಒಮ್ಮೆ ಗೆಲುವು ಒಮ್ಮೆ ಸರಸ ವಿರಸ ಬೆಸುಗೆ ಬಿರುಕು ಜೀವನ ಜೀವನ ಏರುಪೇರಿನ ಗಾಯನ. ನಮಸ್ಕಾರ ವೀಕ್ಷಕರೇ, ಸರ್ವೆ ಸಿದ್ದನಗೌಡರ ಮನೆ ಮೇಲೆ ಲೋಕಾದಾಳಿ ಎನ್ನುವ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಸರ್ವೇಯರ್ ಸೋಮಲಿಂಗಪ್ಪ ಸಿದ್ದನಗೌಡರ್ ಅಂತ ಹೇಳಿ ಧಾರವಾಡದ ಪ್ರತಿಷ್ಠಿತ ಓರ್ವ ನೌಕರ ಅಂತ ಹೇಳ್ಬೋದು. ಈ ಸರ್ಕಾರಿ ಸಂಘ ಏನಿರ್ತದಲ್ಲ, ನೌಕರರ ಸಂಘದ ಉಪಾಧ್ಯಕ್ಷ ಇಲ್ಲಿ. ಆಮೇಲೆ ಅದ್ಭುತವಾದ ವ್ಯಕ್ತಿ, ಅದರಲ್ಲಿ ಏನು ಡೌಟ್ ಇಲ್ಲ. ಇಲ್ಲಿ ಸರ್ಕಾರಿ ಸೇವೆಯನ್ನ ಮಾಡಿದ್ದನ್ನ ಕೆಲವೊಬ್ರು ಕಡಿಮೆ ನೋಡಿದ್ದಾರೆ. ಹಾಗೆ ಈ ಸಂಘಗಳ ವರ್ಕನ್ನ ತುಂಬಾ ಅಂದ್ರೆ ಫೋಟೋಗಳಲ್ಲಿ ಎಲ್ಲೋ ಒಂದು ಕಡೆ ಜಾಸ್ತಿ ಕಾಣಿಸ್ತಾರೆ. ಮೊನ್ನೆ ಕೂಡ ಅಲ್ಲಿ ಸ್ಪೋರ್ಟ್ಸ್ ಡೇ ಆಯಿತು. ನಂತರ ನಿನ್ನೆ ತಾನೇ ಅವರು ಸ್ನೇಹಲ್ ಅವ್ರಿಗೆ ಹೋಗಿ DC ಅವ್ರಿಗೆ ಹೋಗಿ ಮನವಿ ಕೊಟ್ಟು ಬಂದಿದ್ರು, ಅಂದ್ರೆ ವೆಲ್ಕಮ್ ಮಾಡಿ ಬಂದಿದ್ರು. ಇವತ್ತು ಬೆಳಗ್ಗೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಭಾರತೀನಗರದ ಅವರ ಮನೆ ಮೇಲೆ. ಅಂದ್ರೆ ಈ ಮುಂಚೆ ಕೂಡ ಗರುಡ ತೋರಿಸಿತ್ತು. ಅಂದ್ರೆ ಸರ್ಕಾರಿ ಕುಬೇರರ ಲೆಕ್ಕದಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿದಾಗ ಧಾರವಾಡದ ಸರ್ವೇ ಜನ ಸುಖಿನೋ ಭವಂತೆ ಅಂತ ಹೇಳಿ 9 ಎಪಿಸೋಡ್ ಮಾಡಿದಾಗ ಒಂದು ಎಪಿಸೋಡ್ ಇವ್ರದ್ದು ಕೂಡ ಇತ್ತು. ಅವಾಗ ಹೇಳಿದ್ವಿ, ಅಲರ್ಟ್ ಮಾಡಿದ್ವಿ ಎಲ್ಲ. ಆದ್ರೂ ಕೂಡ ನಾನು ಹಂಗಿಲ್ಲ, ಸತ್ಯ ಹರಿಶ್ಚಂದ್ರನ ಹೆಣ ನಮ್ಮ ಮನೆ ಮುಂದೆ ಹೋಗಿತ್ತು, ನಾವು ಹಂಗಿಲ್ಲ ಅಂತ ಹೇಳಿದ್ವು. ಅಂದ್ರೆ ಇಲ್ಲಿ ಲೋಕಾಯುಕ್ತರಿಗೆ ಯಾಕೆ ಅನುಮಾನ ಬಂತು ಅಂದ್ರೆ, ನೀವು ಶ್ರೀಮಂತರೇ ಅನ್ನೋ ರೀತಿನಲ್ಲಿ ದಾಳಿ ಮಾಡಿದ್ದಾರೆ. ಕರ್ನಾಟಕದ ಹಲವೆಡೆ ದಾಳಿ ಆದ್ರೂ ಕೂಡ ಈ ದಾಳಿ ಬಹಳ ವಿಶೇಷವಾಗಿತ್ತು. ಯಾಕಂದ್ರೆ ಇಲ್ಲಿ ADLR ಆಫೀಸು, ಹಾಗೆ ಲಕ್ಷ್ಮೇಶ್ವರ ಗಾರ್ಡನ್, ಇಲ್ಲಿ ಭಾರತೀನಗರ ಎಂತಹ ಮನೆ ಅಂತಂದ್ರೆ ಹೇಳ್ತಾರಲ್ಲ, ಅರಮನೆ ಅಂತ ಹೇಳ್ತಾರಲ್ಲ, ಹಂಗಿದೆ. ಒಂದೊಂದ್ಸತಿ ಅವರೇ ಹೇಳಿದ್ದುಂಟು, ದೊಡ್ಡ ಮನೆ ಕಟ್ಟೋದಕ್ಕೆ ಕಣ್ಣು ಕಿಸರಾಗ್ಬಿಟ್ಟಿದೆ ಅಂತ ಹೇಳಿ. ಲೋಕಾಯುಕ್ತರ ಕಣ್ಣು ಕಿಸರಾಗಿದೆಯೋ ಏನಾಗಿದೆಯೋ ಬಂದಿದ್ದಾರೆ. ಇವೆಲ್ಲವನ್ನು ತೋರಿಸ್ತಾ ಇಷ್ಟು ಮಾತ್ರ ಹೇಳ್ಬೋದು, ಯಾವತ್ತಿದ್ರೂ ಕೂಡ ನಾವು ಇಲ್ಲಿ ಮಾಡಿದ್ದು ಇಲ್ಲೇ ತಗೋಬೇಕು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಲೋಕಾಯುಕ್ತರಿಗೆ ನಾವು ಹೇಳಬೇಕಂದ್ರೆ, ಇಲ್ಲಿ ಶಂಕರ್ ಜಮನಾಳ್ ಅಂತ ಹೇಳಿ, ಹಾಗೆ ಶಿವನೇ ಸಿದ್ದಾರೂಢ ಅಂತ ಹೇಳ್ತಾರಲ್ಲ, ಸಿದ್ದಾರೂಢ ಅನ್ನೋರನ್ನು ಕೂಡ ಒಂದಿಷ್ಟು ಎನ್ಕ್ವೈರಿ ಮಾಡಬೇಕು ಅನ್ನೋ ಒಂದು ಸಜೆಷನ್ನ ಗರುಡ ಕೊಡ್ತದೆ. ಯಾಕೆ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ಇನ್ನೂ ಅದ್ಭುತಗಳನ್ನ ಕಾಣಿಸ್ತಾ ಹೋಗ್ತದೆ ಗರುಡ. ಯಾಕಂದ್ರೆ ಮುಂಚೆಯಿಂದ ಕೂಡ ಈ ಸರ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಹಾಕುವಂತ ಬಂದಿದೆ. ಈಗ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ಜೀವನ ಏರುಪೇರಿನ ಗಾಯನ, ಒಮ್ಮೆ ಸೋಲು ಒಮ್ಮೆ ಗೆಲುವು, ಒಮ್ಮೆ ನೋವು ಒಮ್ಮೆ ನಲಿವು ಅಂತ ಹೇಳ್ತಾರಲ್ಲ, ಹಂಗೆ ಬೆಳ್ಳಂಬೆಳಿಗ್ಗೆ ಈ ಆಟ, ಈ ಗರುಡ ನೋಟ. ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ, ಬಂಧು ಇಲ್ಲ ಬಳಗ ಇಲ್ಲ ಹಣದ ಮುಂದೆ, ರೀತಿ ರೀತಿ ಒಂದು ಇಲ್ಲ ಹಣದ ಮುಂದೆ. ಹೇಳೋರಿಲ್ಲ ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ, ಬಂಧು ಇಲ್ಲ ಬಳಗ ಇಲ್ಲ ಹಣದ ಮುಂದೆ, ನೀತಿ ರೀತಿ ಒಂದು ಇಲ್ಲ ಹಣದ ಮುಂದೆ. ಕಂಟಿನ್ಯೂಸ್ ಆಗಿ ಈ ಹಗರಣವನ್ನ, ಈ ರೀತಿ ಅನಾವರಣವನ್ನ ನಾನು ಮಾಡಲಿಕ್ಕೆ ಅಂತ ಹೇಳಿ ಈಗ ತೊಡೆ ತಟ್ಟಿ ನಿಂತಿದ್ದೇನೆ. ಇಲ್ಲಿ ಸರ್ಕಾರಿ ನೌಕರಿ ಪಗಾರ ಎಷ್ಟು, ಒಬ್ಬ ವ್ಯಕ್ತಿಯ ಪಗಾರ ಎಷ್ಟಿರ್ತದೆ, ಹಾಗೆ ಅವರ ಆಸ್ತಿ ಎಷ್ಟು ಮಾಡ್ಬೋದು. ಲೋಕಾಯುಕ್ತರ ನಿಮಗೆ ಬೆಳಗ್ಗೆ ಕೂಡ ನಾನು ಕೆಲವೊಂದು ಮಾತುಗಳನ್ನ ನಿಮ್ಗೆ ಆಡಿದ್ದೇನೆ. ಜೊತೆಗೆ ಬೆಳ್ಳಂಬೆಳಿಗ್ಗೆ ಅಂತ ಹೇಳಿ ನೀವೇನು ರೇಡ್ ಮಾಡ್ತಿರಲ್ಲ, ರೇಡ್ ಮಾಡುವಾಗ ಲಿಸ್ಟ್ ನಲ್ಲಿ ಒಬ್ಬರ ಹೆಸರು ಬೇಕೇ ಬೇಕು. ಆಮೇಲೆ ಇನ್ಕಮ್ ಟ್ಯಾಕ್ಸ್ನವ್ರೆ ನಾನು ಹೇಳೋದು, ಇಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಆಸ್ತಿ ಮಾಡ್ಬೋದು.
ಸರ್